ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಮ್ಮತ್ತೆ ಶಾವಿಗೆ ಉಪ್ಪಿಟ್ಟು ಆ್ಯಂಡ್ ಹಿಂದಿನ ದಿನ ರಾತ್ರಿಯೇ ಕಡಲೆಕಾಳನ್ನ ನೆನಾಕಿದ್ವಿ. ಸೊ ಕಡಲೆಕಾಳು ಉಸ್ಲಿನೂ ಸತ ರೆಡಿ ಮಾಡಿದರು. ನಾನು ಎದ್ದಳೋದ್ಕಿಂತ ಮುಂಚೆನೇ ನಮ್ಮತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹೆಚ್ಚೋದು ಮತ್ತು ಕಾಯಿ ಏನಾದ್ರು ತುರ್ಕೊಳ್ಳೋದಿದ್ರೆ ತುರ್ಕೊಳ್ಳೋದು, ಮತ್ತು ಪಾತ್ರೆ ರಾತ್ರಿ ಎಲ್ಲ ತೊಳೆದ್ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಜೋಡಿಸೋದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ನೋಡಿ ಒಗ್ಗರಣೆ ಹಾಕಿದ್ದಾರೆ ಶಾವಿಗೆ ಉಪ್ಪಿಟ್ಟಿಗೆ, ಆ್ಯಂಡ್ ಉಸ್ಲಿನೂ ಸತ ರೆಡಿ ಆಗಿದೆ. ಆ್ಯಂಡ್ ನಾನು ಹಿಂದಿನ ದಿನ ರಾತ್ರಿಯೇ ನನ್ನ ಹಸ್ಬೆಂಡ್ ಹಾಲು ತಂದಿರ್ತಾರೆ. ಸೊ ಹಾಲನ್ನ ಕಾಯೋಕ್ಕೆ ಇಡ್ತಾ ಇದ್ದೆ. ಆ್ಯಂಡ್ ಮಕ್ಕಳು ಎಬ್ಬಿಸಿ, ಅವ್ರಿಗೆ ಬೇರೆ ಇವಾಗ ಸ್ಕೂಲು ಸ್ಟಾರ್ಟ್ ಆಗಿದೆ. ಸೊ ಅವ್ರನ್ನ ಎಬ್ಬಿಸಿ ಅವ್ರಿಗೆ ರಾಗಿ ಸರಿ ಪ್ರಿಪೇರ್ ಮಾಡಿಸಿ ಬ್ರಷ್ ಮಾಡಿಸೋದೇ ನನಗೆ ಟೈಮ್ ಆಗಿ ಹೋಗ್ಬಿಡುತ್ತೆ. ಸೊ ನಾನು ಆ ಕೆಲಸನ ಮಾಡ್ತಾಯಿರ್ತೀನಿ. ನಮ್ಮ ಅತ್ತೆ ಅಡುಗೆ ಕೆಲಸನ ಅವ್ರು ಮಾಡ್ತಾಯಿರ್ತಾರೆ. ಸೊ ನಮ್ಮ ಅತ್ತೆ ಇದ್ದರೆ ಅವರೇ ಮೇಜರ್ ಅಡುಗೆ ಕೆಲಸ ಎಲ್ಲ ಮಾಡೋದು. ನಾನು ಸಣ್ಣ ಪುಟ್ಟದ್ದು ಅವರಿಗೆ ಹೆಲ್ಪ್ ಮಾಡ್ತೀನಿ. ಅದು ಬಿಟ್ಬಿಟ್ರೆ ನಾನು ಅಡುಗೆ ಮನೆಗೇ ಹೋಗಲ್ಲ ಅಡುಗೆ ಮಾಡೋಕ್ಕೆ ಅಂತ. ಸೊ ಅವ್ರದ್ದು ಅಡುಗೆ ಮತ್ತು ತಿಂಡಿ ಎಲ್ಲ ಮಾಡಾದಮೇಲೆ ಪಾತ್ರೆಗಳು ಅಷ್ಟೇ ಅವರೇ ತೊಳೆದ್ಬಿಟ್ಟಿರ್ತಾರೆ. ಒಂದೊಂದು ಪಾತ್ರೆಗಳ್ನ ನಾನು ತೊಳೆದ್ಬಿಟ್ಟು ಅಡುಗೆ ಮನೆ, ಗ್ಯಾಸ್ ಸ್ಟವ್ವು ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೊ ಈ ಥರ ನಾನು ನಮ್ಮತ್ತೆ ಹೊಂದ್ಕೊಂಡು ಕೆಲಸನ ಮಾಡ್ತೀವಿ. ಸೊ ನಮ್ಮತ್ತೆ ಒಂದು ದಿವಸನೂ ಬೇಜಾರೇ ಮಾಡ್ಕೊಂಡಿಲ್ಲ. ಲೇಟಾಗಿ ಎದ್ದೆ ನಾನೇ ಅಡುಗೆ ಮಾಡಬೇಕು ಅಂತ ಒಂದು ದಿವಸಕ್ಕೂ ಕೋಪನೂ ಮಾಡ್ಕೊಂಡಿಲ್ಲ. ಅವ್ರ ಪಾಡಿಗೆ ಅವರು ಕೆಲಸನ ಮಾಡ್ತಾ ಇರ್ತಾರೆ. ಸೊ ಹಾಲು ಸತ ಉಕ್ಕಕ್ಕೆ ಬರ್ತಾಯಿತ್ತು. ನಮ್ಮತ್ತೆ ಹಾಲಿಟ್ಟರೆ ಅವ್ರು ಅಲ್ಲೇ ಇರ್ತಾರೆ, ಯಾಕೆಂದರೆ ಉಕ್ಬಿಡುತ್ತೆ, ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ ಅಂತ. ಸೊ ನಮ್ಮತ್ತೆ ಊರಿಗೆ ಹೋದರೆ ನಾನು ಒಬ್ಬಳೇ ಇದ್ದರೆ ಸೊ ಹಾಲು ಇಟ್ಬಿಟ್ಟು ನಾನು ಬೇರೆ ಕೆಲಸಗಳ್ನೆಲ್ಲ ಮಾಡ್ತಾಯಿರ್ತೀನಿ. ಸೊ ಒಂದು 2 ಸತಿ ನೋಡ್ತೀನಿ, ಇನ್ನೂ ಟೈಮ್ ಇದೆ ಬಿಡು ಅಂತ. ಹೋಗಿ ಬರೋ ಅಷ್ಟಿಗೆ ಹಾಲೆಲ್ಲ ಉಕ್ಕೋಗ್ಬಿಟ್ಟಿರುತ್ತೆ. ಎಷ್ಟೊಂದು ಸತಿ ಆ ಥರ ಆಗಿದೆ. ಮತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ, ಗ್ಯಾಸ್ ಸ್ಟವ್ನ. ಸೊ ಎಲ್ಲ ಪ್ರಿಪ್ರೇಷನ್ ಸಾಂಬಾರು ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ನಾನು ಸತ ಶಾವಿಗೆ ಉಪ್ಪಿಟ್ಟನ್ನ ಹಾಕ್ಕೊಂಡು ತಿನ್ನೋಣ ಅಂತ. ಸೊ ಶಾವಿಗೆ ಉಪ್ಪಿಟ್ಟಿಗೆ ಮೇಲ್ಗಡೆ ಕಾಯಿ ತುರಿ, ಆಮೇಲೆ ಜಾಸ್ತಿ ಕಡಲೆ ಬೀಜ ಹಾಕ್ಕೊಂಡು, ನನಗೆ ನನ್ನ ಹಸ್ಬೆಂಡ್ಗೆ ಸಖತ್ ಇಷ್ಟ. ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ನಮ್ಮತ್ತೆ ಇಬ್ಬರು ಕೂತ್ಕೊಂಡು ತಿಂತಾ ಕೂತ್ಕೊತೀವಿ. ನನ್ನ ಹಸ್ಬೆಂಡು ವರ್ಕ್ ಫ್ರಮ್ ಹೋಮು. ಸೊ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತಾರೆ. ಮಕ್ಕಳು ಸತ ಸ್ಕೂಲಿಗೆ ಹೋಗಿದ್ರು. ಆ್ಯಂಡ್ ಸ್ನ್ಯಾಕ್ಸ್ ಟೈಮು ಕೂಡ ಆಗಿತ್ತು. ಸೊ ಅವರಿಗೆ ಸ್ನ್ಯಾಕ್ಸಿಗೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸು ಹಾಕ್ಕೊಡ್ತಾ ಇದ್ದೆ. ಸೊ ಅವರಿಗೆ ಹಾಕ್ಕೊಡ್ತೀನಲ್ವ, ಅದ್ರ ಜೊತೆಗೆ ನಾನು ಸತ ಕೆಲವೊಂದು ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಹಂಗೆ ತಿಂತಾ ಇರ್ತೀನಿ. ಸೊ ಅದೊಂದು ಅಭ್ಯಾಸ ನನಗೆ. ಏನಾದ್ರು ನೋಡ್ತಾ ಇದ್ದರೆ ಬಾಯಿಗೆ ಹಾಕ್ಕೊಳ್ಳೋದೇ ಒಂದು ಕೆಲಸ. ಸೊ ಪ್ಯಾಕ್ ಮಾಡಿಕೊಂಡು ಇವಾಗ ಸ್ಕೂಲ್ ಹತ್ರ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸೊ ಅಷ್ಟೊತ್ತಿಗೆ ಎಲ್ಲ ಅಡುಗೆ ತಿಂಡಿ ಎಲ್ಲ ಆಗಿರುತ್ತಲ್ವ. ಸೊ ಪಾತ್ರೆಗಳ್ನೆಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೊ ನನಗೆ ಅಡುಗೆ ಮನೆ ಕ್ಲೀನ್ ಆಗಿಬಿಟ್ರೆ ಫುಲ್ ಮನೆಯೇ ಕ್ಲೀನ್ ಆದಂಗೆ. ಆ್ಯಂಡ್ ಇದೆಲ್ಲ ಮಾಡೋ ಅಷ್ಟಿಗೆ ನಮ್ಮ ಹೆಲ್ಪರು ಕೂಡ ಬರ್ತಾರೆ. ಅವ್ರು ಬಂದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಬಟ್ಟೆ ಒಗೆದು ಹೋಗ್ತಾರೆ. ಆ್ಯಂಡ್ ನನ್ನ ಮಗಳು ಹಿಂದಿನ ದಿನ ರಾತ್ರಿಯೇ ಡಿಮ್ಯಾಂಡ್ ಮಾಡಿದ್ಲು, ಅಮ್ಮ ಜಾಮೂನ್ ಮಾಡಿಕೊಡು, ಜಾಮೂನ್ ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಜಾಮೂನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೀರು ಪಾಕಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನಾವು ಯೂಸ್ ಮಾಡೋದು MTR ಗುಲಾಬ್ ಜಾಮೂನ್ ಮಿಕ್ಸೆ. ಸೊ ನಾನು ಅದು ಬಿಟ್ಟರೆ ಬೇರೆ ಯಾವುದೂ ಯೂಸ್ ಮಾಡೋದಿಲ್ಲ. ಸಖತ್ ಸಾಫ್ಟಾಗಿ ಬರುತ್ತೆ. ಸೊ ಸಖತ್ ಸಾಫ್ಟಾಗಿ ಬರಬೇಕು ಅಂದರೆ ನಾನೊಂದು ಸ್ವಲ್ಪ ತುಪ್ಪ, ಹಾಲು, ಆಮೇಲೆ ನೀರಲ್ಲಿ ಜಾಮೂನ್ ಮಿಕ್ಸ್ನ ಕಲಸಿ ಉಂಡೆ ಎಲ್ಲ ಮಾಡ್ತೀನಿ. ಸೊ ನಾನು ಅದನ್ನು ಮಾಡ್ತಾಯಿದ್ದೆ. ನಮ್ಮತ್ತೆ ಬಂದು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಉಂಡೆ ಎಲ್ಲ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಅವ್ರ ಜೊತೆ ಉಂಡೆ ಎಲ್ಲ ಕಟ್ಟಿ ಎಣ್ಣೆನೂ ಸತ ಕಾಯೋಕ್ಕೆ ಇಟ್ಟಿದ್ದೆ. ಸೊ ಅವ್ರು ಉಂಡೆ ಕಟ್ತಾಯಿದ್ರು, ನಾನು
ಜಾಮೂನ್ನ ಕರಿತಾ ಇದ್ದೆ. ಸೊ ಈ ಥರ ನಾನು ನಮ್ಮತ್ತೆ ಎಲ್ಲ ಕೆಲಸದಲ್ಲೂ ಹೊಂದ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ. ಆ್ಯಂಡ್ ಮಕ್ಕಳು ಕೂಡ ಬಂದರು. ಸೊ ಅವ್ರಿಗೆ ನಮ್ಮತ್ತೆ ಶಾವಿಗೆ ಉಪ್ಪಿಟ್ಟು ತಿನ್ನಿಸ್ತಾ ಇದ್ರು. ಸರಿ ನಿಧಿ ಫಸ್ಟ್ ತಿನ್ನು, ಆಮೇಲೆ ಮಾತಾಡು, ಓಕೆನಾ? ಕ್ಯಾರೆಟ್ ಬೀನ್ಸ್ ಎಲ್ಲ ತಿನ್ನಬೇಕು. ಹೌದಾ? ದಿನ ಇನ್ನೇನಿದೆ ಕೆಲಸ, ಯಾರು ಒಂದು ಬರ್ಡೇ ಆಗೇ ಆಗುತ್ತೆ, ಕೊಡ್ತಾರೆ. ಅದೇ ತಿನ್ನು. ಫೈನಲಿ ಜಾಮೂನು ರೆಡಿ ಆಯಿತು. ಆ್ಯಂಡ್ ಈ ಕಡೆ ನಮ್ಮ ಮಾವನೇನು ಬೇರೆ ತಂದಿದ್ರು. ನಿಂಗೂ ಬೇಕಾ ಜಾಮೂನು? ಓಕೆ ಚುಕ್ಕಿ ಬಾ, ತಗೋ ಬಾ. ಸಿರಿ ಚುಕ್ಕಿ ತಗೋ. ತಿನ್ರಿ. ಓಹೋ, ಏನು ಟೇಸ್ಟ್ ನೋಡ್ತೀರಾ? ಚೆನ್ನಾಗಿದ್ಯಾ? ಈ ಕಡೆ ತಿರ್ಗಿ ಹೇಳು. ಚೆನ್ನಾಯ್ತಾ? ನಮ್ಮ ಓನರ್ ಮೊಮ್ಮಗಳು ಸತ ಬಂದಿದ್ಲು. ಸೊ 3 ಜನಕ್ಕೂ ಜಾಮೂನ್ ಹಾಕ್ಕೊಟ್ಟೆ. ಸೊ ಅವರು ಸತ ತಿಂದು ಆಟ ಆಡ್ತಾಯಿದ್ರು ಅವ್ರ ಪಾಡಿಗೆ ಅವರು. ಆ್ಯಂಡ್ ಮಧ್ಯಾಹ್ನ ಟೈಮು ಕೂಡ ಆಗಿತ್ತು, ಊಟದ ಟೈಮು. ಅದಕ್ಕೆ ನಮ್ಮತ್ತೆ ಬಿಸಿ ಮುದ್ದೆನ ಮಾಡ್ತಾಯಿದ್ರು. ನಮ್ಮತ್ತೆ ತುಂಬ ಚೆನ್ನಾಗಿ ಮುದ್ದೆ ಎಲ್ಲ ಮಾಡ್ತಾರೆ. ಸೊ ಕೆಲವೊಂದು ಸಾಂಬಾರು ಚೆನ್ನಾಗಿದ್ದಾಗ ಲೈಕ್ ಸೊಪ್ಪಿನ ಸಾರು, ಮೂಲಂಗಿ ಸಾರು, ಬಸ್ಸಾರುಗಳಿಗೆ ನಮ್ಮತ್ತೆ ಮುದ್ದೆನ ಮಾಡ್ತಾರೆ. ಗೈಸ್, ಇವತ್ತು ಮಧ್ಯಾಹ್ನ ನಮ್ಮತ್ತೆ ಮುದ್ದೆ ಮಾಡಿದರು. ಸೊ ಸಾಂಬಾರಿಗೆ ಮುದ್ದೆ ಅಂತೂ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಮ್ಮಿ ಮನೆಗೆ ಬಂದಿದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 4:30, 5 ಆಗಿದೆ. ಸೊ ಮಮ್ಮಿ ನಾನು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡಬೇಕಿತ್ತು. ದೊಡ್ಡ ಗೋಲ್ಡ್ ಅಂತೂ ಏನು ತೊಗೊತಾ ಇಲ್ಲ, ಚಿಕ್ಕದಾಗೆ ತೊಗೊತಾ ಇರೋದು. ಅದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹೋಗಿ ತೊಗೊಳೋಣ ಅಂತ. ಸೊ ಮನೆ ಹತ್ರನೇ ತುಂಬ ಜ್ಯುವೆಲರಿ ಶಾಪ್ಸ್ ಎಲ್ಲ ಇದೆ, ಅಲ್ಲೇ ಹೋಗಿ ನೋಡಿಕೊಂಡು ಬರೋಣ ಅಂತ. ಈ ಗೋಲ್ಡ್ ರೇಟಲ್ಲಿ ನಿಜವಾಗ್ಲೂ ಗೋಲ್ಡ್ ಶಾಪಿಂಗ್ ಮಾಡೋಕ್ಕಂತೂ ಆಗೋದೇ ಇಲ್ಲ. ದೊಡ್ಡದಾಗಲಿ ಚಿಕ್ಕದಾಗಲಿ ತೊಗೊಳೋದು ತುಂಬಾ ಕಷ್ಟ. ಸೊ ಆದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು. ಏನಕ್ಕಪ್ಪ ಅಂದರೆ ಇವಾಗ ಬೇಕೇ ಬೇಕು ಅಂತ ಅಂದರೆ ಮೊನ್ನೆ ನಡೆದ ಘಟನೆ ಇದು. ಸೊ ಮಕ್ಳಿಗೆ ತುಂಬ ದಿವಸ ಆಗಿತ್ತು, ಆಚೆ ಎಲ್ಲೂ ಕರ್ಕೊಂಡೇ ಹೋಗಿದ್ದಿಲ್ಲ. ಅದಕ್ಕೆ ವೀಕೆಂಡು ಅವ್ರ ಪಪ್ಪಾನೂ ಇರ್ತಾರೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನನೇ ಹೇಳಿದ್ದೆ, ಪಿಜ್ಜಾ ಅಂಗಡಿಗೆ ಕರ್ಕೊಂಡು ಹೋಗ್ತೀವಿ ಇವತ್ತು, ಅಲ್ಲೇ ಹೋಗೋಣ ಅಂತ. ಸೊ ಮಕ್ಳಿಗಂತೂ ಫುಲ್ ಖುಷಿ. ಇವಾಗ ಮಳೆಗಾಲ ಬೇರೆ, ಯಾವಾಗ ಮಳೆ ಬರುತ್ತೋ ಗೊತ್ತಾಗೋದೇ ಇಲ್ಲ. ಸೊ ಸಾಯಂಕಾಲ ಮಳೆ ಬಂದೇ ಬಿಡ್ತು. 6:30, 7:30 ತನಕ ಮಳೆ ಬರ್ತಾನೇ ಇತ್ತು. ಆದರೆ ಮಕ್ಕಳಿಗೆ ಹೇಳಿದ ಅರ್ಥ ಆಗ್ತಾ ಇದ್ದಿಲ್ಲ. ಮಳೆ ಬಂದ್ರೂ ಇಲ್ಲ ಹೋಗೋಣ ಬಾ ಅಂತ. ಸೊ ಅದಕ್ಕೆ ಹೊರಟ್ವಿ. ಮಳೆ ಸ್ವಲ್ಪ ನಿಂತ್ಕೊಂಡಂಗೆ ಆಯಿತು, ಆಟೋದಲ್ಲೇ ಹೋದ್ವಿ. ಸೊ ನನ್ನ ಹಸ್ಬೆಂಡ್ ಬೇರೆ ಕಡೆ ಎಲ್ಲೋ ಹೋಗಿದ್ರು. ಸೊ ನಾವು ಆಟೋದಲ್ಲಿ ಹೋಗಿ ಗೋ ಪಿಜ್ಜಾ ಅಂತ ಮನೆ ಹತ್ರನೇ ಇದೆ. ಗೋ ಪಿಜ್ಜಾದಲ್ಲಿ ನನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಪಿಜ್ಜಾ. ಮತ್ತು ಅಲ್ಲಿ ಆಟ ಆಡೋಕ್ಕೂ ಜಾಗ ಇದೆ. ಸೊ ಚೆನ್ನಾಗಿ ಆಟ ಆಡ್ತಾರೆ ಅಲ್ಲಿ ಹೋದ್ರಂತೂ. ಆಲ್ಮೋಸ್ಟ್ 1-1.5 ಗಂಟೆ ಅಲ್ಲಿ ಆಟ ಆಡ್ಕೊಂಡಿರ್ತಾರೆ. ತಿನ್ನೋದು ಸ್ವಲ್ಪ, ಆಮೇಲೆ ಆಟ ಆಡೋಕ್ಕೆ ಹೋಗೋದು, ಆ ಥರ. ಸೊ ಪಿಜ್ಜಾ ಎಲ್ಲ ಆರ್ಡರ್ ಮಾಡಿದ್ವಿ. ನನ್ನ ಹಸ್ಬೆಂಡು ಕೂಡ ಬಂದರು. ಸೊ ಎಲ್ಲ ತಿಂತಾಯಿದ್ವಿ. ನಾನು ಕ್ಲೋಸ್ವಿ ಕುರ್ತಿನ ಹಾಕ್ಕೊಂಡಿದ್ದೆ. ಸೊ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು. ಜಸ್ಟ್ ಏನಕ್ಕೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಮಾಡಿಬಿಟ್ಟೆ. ಆವಾಗ ನನ್ನ ಈ ಸರ ಹಾಕ್ಕೊಂಡಿದ್ದೀನಲ್ಲ, ನಾನು ಯೂಶ್ವಲಿ ಇದೇ ಸರನ ಡೈಲಿ ಯೂಸ್ ಮಾಡೋದು. ದೊಡ್ಡ ಸರನ ನಾನು ಹಾಕ್ಕೊಳ್ಳೋದಿಲ್ಲ. ಬರೀ ಹಬ್ಬದ ಟೈಮಲ್ಲಿ ಹಿಂಗೇನಾದ್ರು ಫಂಕ್ಷನ್ಸ್ಗೆ ಹೋದರೆ ಮಾತ್ರ ಹಾಕ್ಕೊಳ್ಳೋದು. ಯೂಶ್ವಲಿ ನಾನು ಡೈಲಿ ಇದನ್ನೇ ವೇರ್ ಮಾಡೋದು. ಡೈಲಿ ಯೂಸಿಗೆ ಇದೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡು ನೋಡಿದರು. ಸೊ ನಾನು ಈ ಸರನ ಹಾಕ್ಕೊಂಡಿತ್ತಿಲ್ಲ ಅಂತ. ಸೊ ನನ್ನ ಹಸ್ಬೆಂಡ್ ಆವಾಗ ಏನೂ ಹೇಳಲಿಲ್ಲ. ಯಾಕೆಂದರೆ ನಾನು ಕೆಲವೊಂದು ಸತಿ ಈ ಸರನೂ ಬಿಚ್ಚಿಟ್ಟಿರ್ತೀನಿ ಆ ಥರ. ಅದಕ್ಕೆ ಅವ್ರೇನು ಕೇಳಲೂ ಇಲ್ಲ, ಹೇಳಲೂ ಇಲ್ಲ. ಸೊ ಅದು ಏನಾಗ್ಬಿಟ್ಟಿದೆ, ಈ ಸರ ಗೋ ಪಿಜ್ಜಾ ಅಂಗಡಿಯಲ್ಲೇ ಬಿದ್ದೋಗ್ಬಿಟ್ಟಿದೆ. ಸೊ ನನಗೂ ಗೊತ್ತೇ ಇಲ್ಲ, ಅದು ಬಿದ್ದೋಗಿರೋದು ನನಗೆ ಐಡಿಯಾ ಇಲ್ಲ. ಯಾಕೆಂದರೆ ಇದು ಒಂದು ಸತಿ ಏನಾಗ್ಬಿಟ್ಟಿತ್ತು, ಆ ಕೊಂಡಿ ಇರುತ್ತಲ್ಲ ಇದು ಗುಂಡಿ,
ಅದು ಆ, ಒಂಥರ ಮುರಿದು ಹೋದಂಗೆ ಆಗ್ಬಿಟ್ಟಿತ್ತು. ಸೊ ನಾನು ಮತ್ತೆ ಹಾಕಿಸ್ಕೊಂಡೆ. ಸೊ ಆವಾಗಲೇ ಅವರು ಹೇಳಿದರು, ಚಿನ್ನ ಬೆಳ್ಳಿ ಅಂಗಡಿಯವರು, ಮೇಡಮ್ ಇದು ತುಂಬಾ ಡೆಲಿಕೇಟ್ ಇದೆ, ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಬೇರೆದನ್ನ ಮಾಡಿಸ್ಕೊಳ್ಳಿ ಅಂತ ಫಸ್ಟೇ ಹೇಳಿದರು. ನಾನು ಹೌದಾ ಈ ರೇಟಲ್ಲಿ ಯಾಕೆ ಮಾಡಿಸ್ಕೊಳ್ಳೋಣಪ್ಪ ಅಂತ ಸುಮ್ಮನೆ ಆಗಿದ್ದೆ. ಬೇರೆ ಕೊಂಡಿನೇ ಹಾಕಿ ಅಂತ ಅವ್ರಿಗೆ ಹೇಳಿದೆ. ಸೊ ಅವ್ರ ಪಾಪ ಹಾಕಿ ಕೊಟ್ಟಿದ್ರು. ಸೊ ಇದು ಒಂದು ಸತಿ ಮನೇಲೂ ಸತ ಬಿದ್ದಿತ್ತು, ನನಗೆ ಗೊತ್ತೇ ಆಗಿತ್ತಿಲ್ಲ, ಬಟ್ ಮನೇಲಿ ಸಿಕ್ತು ನನಗೆ. ಸೊ ಇದು ಮೊನ್ನೆ ಏನಾಗಿದೆ, ಅಂಗಡಿಯಲ್ಲಿ ಬಿದ್ದೋಗ್ಬಿಟ್ಟಿದೆ. ನಾವು ಕೂತಿರ್ತೀವಲ್ಲ ಸೀಟ್ ಮೇಲೇ ಬಿದ್ದೋಗಿದೆ. ನನಗೂ ಗೊತ್ತಿಲ್ಲ, ಏನೂ ಗೊತ್ತೇ ಆಗಿಲ್ಲ ನಮಗೆ. ಸೊ ತಿಂದ್ವಿ, ಮಕ್ಳು ಆಟ ಆಡಿದ್ರು, 9 o'clock ತನಕ ಅಲ್ಲೇ ಇದ್ವಿ. ಆಮೇಲೆ ಮನೆಗೆ ಹೋದ್ವಿ, ನಮ್ಮತ್ತೆ ಟಿ ವಿ ನೋಡ್ತಾಯಿದ್ರು. ಸೊ ನಾನು ಅವ್ರ ಜೊತೆ ಜೀ ಕನ್ನಡದಲ್ಲಿ ಜೋಡಿ ನಂಬರ್ 1 ಅದನ್ನು ನೋಡ್ತಾ ಇದ್ರು. ನಾನು ಕೂತ್ಕೊಂಡು ಇಂಟ್ರೆಸ್ಟಾಗಿ ನೋಡ್ತಾ ಇದ್ದೆ. ನನಗೆ ಸರದ ಬಗ್ಗೆ ಒಂಚೂರು ಕಾನ್ಷಿಯಸ್ಸೇ ಇಲ್ಲ, ಬಿದ್ದೋಗಿದೆ ಅಂತಲೂ ಗೊತ್ತಿಲ್ಲ. ನನ್ನ ಹಸ್ಬೆಂಡೂ ಸತ ಅಲ್ಲೂ ಏನೂ ಹೇಳಲೇ ಇಲ್ಲ. ಸೊ ಆರಾಮಾಗಿ ಟಿ ವಿ ನೋಡ್ತಾ ಕೂತ್ಕೊಂಡೆ. ಆಮೇಲೆ ಸೊಳ್ಳೆ ಏನೋ ಕಚ್ತೇನೋ ಗೊತ್ತಿಲ್ಲ ನನಗೆ. ಮತ್ತು ಹಿಂಗೆ ಕೆರ್ಕೊಳ್ಳೋಕ್ಕೆ ಇದು ಮಾಡಿದೆ. ಆವಾಗ ಅಯ್ಯೋ ನನ್ನ ಸರಾನೇ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋಯ್ತಪ್ಪ ಅಂತ ಫುಲ್ ಆಶ್ಚರ್ಯ ಆಗೋಯ್ತು. ಹಾಗೆ ನನ್ನ ಹಸ್ಬೆಂಡ್ ಆದರು, ನೀನು ಸರ ಹಾಕ್ಕೊಂಡೇ ಬಂದಿತ್ತಿಲ್ವಲ್ಲ ಅಂತ ಅಂದ್ಬಿಟ್ಟು, ಇಲ್ಲ ನಾನು ಹಾಕ್ಕೊಂಡಿದ್ದೆ ಸರಾನ ಅಂತ ಹೇಳಿದೆ. ಸೊ ಅವಾಗ ಅಯ್ಯೋ ಹೌದಾ ಅಂತ ಅಂದ್ಬಿಟ್ಟು ಮನೇಲೆಲ್ಲ ಚೆಕ್ ಮಾಡಿದೆ, ಮನೇಲೂ ಇಲ್ಲ. ಸೊ ಮಮ್ಮಿ ಮನೇಲಿ ಏನಾದ್ರು ಅಕಸ್ಮಾತ್ ಏನಾದ್ರು ಬಿದ್ದಿದೆಯಾ, ಹೋಗಿದ್ದೆ ಬೇರೆ ಕೂಡ. ಸೊ ಅಲ್ಲಿ ಹೋಗಿ ಮಮ್ಮಿಗೂ ಫೋನ್ ಮಾಡಿದೆ, ಮಮ್ಮಿ ಈ ಥರ ಆಗಿದೆ ನೋಡು, ಅಲ್ಲೇನಾದ್ರು ಇದೆಯೇನೋ ಅಂತ ಅಂದ್ಬಿಟ್ಟು. ಸೊ ಮಮ್ಮಿ ಪಾಪ ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ, ರೋಡಲ್ಲಿ ಮೆಟ್ಲಲ್ಲಿ ಎಲ್ಲ ಕಡೆನೂ ಚೆಕ್ ಮಾಡ್ಕೊಂಡಿದ್ದಾರೆ, ನಮ್ಮ ಅಕ್ಕನ ಮಗ ಎಲ್ಲರೂ. ನಾವು ಇಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲೂ ಇಲ್ಲ. ಸೊ ಆವಾಗ ನಮಗೆ ಸರಿ ಹೋಗೋಣ ನಡಿ, ಪಿಜ್ಜಾ ಅಂಗಡಿ ಹತ್ರ ಗಾಡಿನ ಎಲ್ಲಿ ನನ್ನ ಹಸ್ಬೆಂಡ್ ಪಾರ್ಕ್ ಮಾಡಿರ್ತಾರೋ ಅಲ್ಲೂ ಹುಡ್ಕೋಣ ಹೋಗಿ, ಗೊತ್ತಿಲ್ಲ ಯಾರು ತೊಗೊಂಡಿದ್ರೆ ಹೋಗೋದು. ನಾವು ಆಲ್ಮೋಸ್ಟ್ 10:30 1:30 ಗಂಟೆ ಸುಮ್ಮನೆ ಇದ್ದೀನಿ ನಾನು, ಅದ್ರದ್ದು ಕಾನ್ಷಿಯಸ್ಸೇ ಇಲ್ಲ. ಆಮೇಲೆ 10:30ಗೆ ಹೊರಟ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಪಾರ್ಕ್ ಎಲ್ಲಿ ಮಾಡಿರ್ತಾರೆ ನನ್ನ ಹಸ್ಬೆಂಡು, ಅಲ್ಲೆಲ್ಲ ನೋಡ್ಕೊಂಡು ಬಂದೆ, ಎಲ್ಲರೂ ಇದೆಯೇನಪ್ಪ ಅಂತ ಅಂದ್ಬಿಟ್ಟು. ಅಲ್ಲೂ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನನ್ನ ಹಸ್ಬೆಂಡ್ ಏನಂದ್ರು, ಅವರು ಅಂಗಡಿಗೆ ಹೋಗಿ ಕೇಳು ಅಂತ. ಥ್ಯಾಂಕ್ ಗಾಡ್ 10:30 ಆದರೂ ಇನ್ನೂ ಓಪನ್ ಆಗಿತ್ತು. ಅಂದರೆ ಏನು ಇದು ಮಾಡ್ತಾ ಇರ್ತೀರ, ಅವರೆಲ್ಲ ಕ್ಲೋಸಿಂಗ್ ಟೈಮು, ಅವ್ರು ಇದ್ದರು ಕೂಡ. ಸೊ ಅವರು ಮೇಡಮ್ ಕ್ಲೋಸ್ ಆಗಿದೆ, ಏನೂ ಇಲ್ಲ ಇವಾಗ ಅಂತ. ಅಯ್ಯೋ ನಾನಂದರೆ ನಾನು ತಿನ್ನಕ್ಕಂತೂ ಬಂದಿಲ್ಲ, ತಿನ್ಕೊಂಡು ಹೋಗಿದ್ದೀನಿ, ನನ್ನ ಚೈನ್ ಎಲ್ಲರೂ ಬಿದ್ದಿದ್ಯಾ ಅಂತ ಕೇಳಿದೆ. ಪಾಪ ಅವನು ಇದೆ ಅಂತ ಹೇಳ್ದ. ಈ ಭೂಮಿ ಮೇಲೂ ಇಷ್ಟು ಒಳ್ಳೆ ಜನ ಇದ್ದಾರೆ ಅಂತ ನಿಜವಾಗ್ಲೂ ಅವನನ್ನ ಫುಲ್ ಖುಷಿಯಾಗೋಗ್ಬಿಟ್ಟೆ ನಾನು. ಸೊ ಅವನಿಗೆ ಅದು ಚಿನ್ನನೋ ಬೆಳ್ಳಿನೋ ಏನು ಅಂತ ಗೊತ್ತಿಲ್ಲ. ಪಾಪ ನೀಟಾಗಿ ಕವರ್ಗೆ ಹಾಕಿ ಸ್ಟೇಪಲ್ ಮಾಡಿ ಕ್ಯಾಶ್ ಬಾಕ್ಸ್ ಒಳಗೆ ಇಟ್ಟಿದ್ದ, ಯಾರು ಬಂದರೆ ಕೊಡೋಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಹೋಗಿದ ತಕ್ಷಣನೇ ಕೊಟ್ಟ. ಸೊ ನನಗೆ ತುಂಬಾ ಖುಷಿ ಆಗೋಯ್ತು. ಆವಾಗ ಅನ್ನಿಸ್ತು, ಅಪ್ಪ ಎಷ್ಟು ಒಳ್ಳೆ ಜನ ಇದ್ದಾರೆ ಭೂಮಿ ಮೇಲೆ. ಸೊ ಇವಾಗ ಅವನಿಲ್ಲ ಅಂದಿದ್ರು ನಾನು ಏನೂ ಮಾಡೋಕ್ಕಾಗ್ತಾಯಿತ್ತಿಲ್ಲ. ಹೌದಾ ಅಂದ್ಬಿಟ್ಟು ಸುಮ್ಮನಾಗ್ತಾಯಿದ್ದೆ, ಹೋಗಲಿ ಬಿಡು ಕಳೆದೋಯ್ತು ಅಂತ ನಾನು ಸುಮ್ಮನಾಗ್ಬಿಡ್ತಾಯಿದ್ದೆ. ಎಲ್ಲಿ ಅಂತ ಹುಡ್ಕೋಕ್ಕಾಗತ್ತೆ ಅಲ್ವಾ, ನಾನು ಸುಮ್ಮನಾಗ್ಬಿಡ್ತಾಯಿದ್ದೆ. ಬಟ್ ಅವ್ನು ತುಂಬ ಒಳ್ಳೆ ಮನುಷ್ಯ ಅಂದಿದ್ದಕ್ಕೆ ಪಾಪ ನಾನು ಕೇಳಿದ ತಕ್ಷಣವೇ ಕೊಟ್ಟೇ ಬಿಟ್ಟ. ಸೊ ನನಗೆ ಆ ಖುಷಿ, ಆಮೇಲೆ ನನಗೆ ಬೇಜಾರು ಕೂಡ ಆಗಿತ್ತು. ಸೊ ನನ್ನ ಹಸ್ಬೆಂಡು ಪಾಪ ಅವನು ಖುಷಿಗೆ ಅಂದರೆ ಕೊಟ್ಟಿದ್ದಾನಲ್ವಾ, ಅವನಿಗೇನಾದ್ರು ಕೊಡೋಣ ಅಂತ ಹೇಳಿದರು. ಸೊ ಅವನಿಗೆ ನಿನ್ನ ನಂಬರ್ ಕೊಡಪ್ಪ, ನಾನು ಕ್ಯಾಶ್ ತಂದಿಲ್ಲ, ಫೋನ್ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಏನು ಬೇಡ ಮೇಡಮ್ ಅಂತ ಅಂದ ಅವನು. ಬಟ್ ನಾನು ಆಮೇಲೆ ಇಲ್ಲ ನಾನು ಕೊಡಲೇಬೇಕು, ನನಗೆ ಖುಷಿಗೆ ಕೊಡ್ತಾಯಿದ್ದೀನಿ ಅಂತ ಹೇಳಿದೆ. ಅವನ ಪಾಪಕ್ಕೆ ಹೇಳಿದ್ದು, ಮೇಡಮ್ 10 ರೂಪಾಯಿ ಹಾಕಿ ಅಂತ ಅಂದ್ಬಿಟ್ಟು. ಅವನು ಹಿಂದಿ, ಅವನು ಪಾಪ ನಾರ್ತ್ ಇಂಡಿಯಾ ಅನಿಸುತ್ತೆ. ಮೇಡಮ್ 10 ರೂಪಾಯಿ ಸಾಕು ಅಂದ. ನನಗೆ ಅಯ್ಯೋ ದೇವರೇ, ಬರೀ 10 ರೂಪಾಯಿ ಕೇಳ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಖುಷಿಗೋಸ್ಕರ ನಾನು 200 ರೂಪೀಸು ಅವನಿಗೆ ಟ್ರಾನ್ಸ್ಫರ್ ಮಾಡಿದೆ ಫೋನ್ಪೇಲಿ. ಪಾಪ ಅವನಿಗೂ ಖುಷಿ, ನನಗೆ ಖುಷಿ ಜೊತೆಗೆ ಅಳು ಕೂಡ ಬರ್ತಾಯಿತ್ತು. ಅಯ್ಯೋ ಕಳೆದೋಗಿದ್ರೆ. ಇದು 6 ಗ್ರಾಮ್ ಇದೆ ಇದು ಸರ ಬಂದ್ಬಿಟ್ಟು. ಆಲ್ಮೋಸ್ಟ್ 10 ಇಯರ್ಸಿಂದ ನಾನು ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ.
ಸೊ ನಂಗೆ ತುಂಬಾ ಇಷ್ಟ ಇದು. ಅದಕ್ಕೆ ಅಯ್ಯೋ ಹೋಯ್ತಲ್ಲ ನಾನು ಇಷ್ಟಪಟ್ಟಿದ್ದು ಅಂತ ಅಂದ್ಕೊಂಡಿದ್ದೆ. ಸೊ ಸಿಕ್ಕಿದ ಖುಷಿಗೆ ಅಳು ಕೂಡ ಬಂತು ಆ್ಯಂಡ್ ಶಾಕು ಕೂಡ ಆಯಿತು. ಸೊ ಇವಾಗ ಅದನ್ನು ಹೋಗಿ ಫಸ್ಟು ಚೇಂಜ್ ಮಾಡಿಸ್ಕೊಂಬಿಡೋಣ, ಮತ್ತೆ ಯಾಕೆ ಈ ಪ್ರಾಬ್ಲಮ್ಮು, ಮತ್ತೆಲ್ಲರೂ ಕಳೆದೋದ್ರೆ ಏನು ಮಾಡೋಣ. ಈಗ ಚಿನ್ನದ ರೇಟ್ ಅಂತೂ ಸಿಕ್ಕಾಬಟ್ಟೆ ಆಗಿದೆ. ಸೊ ಅದೇ ಅನ್ಕೊತಾ ಇದ್ದೆ, ಇದು ಇವಾಗ ಇದು 6 ಗ್ರಾಮ್ಸು ಏನಿಲ್ಲ ಅಂದರೂ ಇವಾಗ 1,00,000 ಹತ್ತತ್ರ ಆಗುತ್ತೆ. 1,00,000 ಹೋಯ್ತಲ್ಲಪ್ಪ ಅಂತ ಫುಲ್ ಸಖತ್ತು ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ಅವ್ನು ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಗೋಯ್ತು. ಸೊ ಏನು ಹೇಳ್ತೀನಿ ಅಂತಂದರೆ, ಇವಾಗ ಈ ಥರ ಎಲ್ಲರೂ ಮಿಸ್ ಆಗಿದ್ರೆ ಅಥವಾ ನಾವಿಟ್ಟಿರೋ ಜಾಗದಲ್ಲಿ ಆ ವಸ್ತು ಇಲ್ಲ, ಬೇರೆ ಕಡೆ ಎಲ್ಲರೂ ಇರುತ್ತೆ. ಸೊ ನಮಗೂ ಟೆನ್ಷನ್ ಆಗ್ತಾ ಇರುತ್ತೆ. ಸೊ ಅವಾಗ ನನ್ನ ಆಂಟಿ ಮಗಳು ಒಂದು ಹೇಳ್ಕೊಟ್ಟಿದ್ದಾಳೆ. ಅದು ಅವ್ರ ಅತ್ತೆ ಹೇಳ್ಕೊಟ್ಟಿದ್ದಂತೆ. ಏನಿಲ್ಲ, ನಮಗೆ ಇವಾಗ ಯಾವ್ದಾದ್ರು ವಸ್ತು ಕಳೆದೋಗಿದ್ರೆ ಅಥವಾ ನಾವೆಲ್ಲರೂ ಇಟ್ಟು ನಮ್ಗೆ ಅದು ಮರ್ತೋಗಿ ಹುಡುಕ್ತಾ ಇದ್ವಿ, ಆ ಥರ ಏನಾದ್ರು ಇದ್ದರೆ ಇವಾಗ ನಾವು ಡ್ರೆಸ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅದಕ್ಕೇ ಗಂಟು ಕಟ್ಕೋಬೇಕು. ಗಂಟು ಕಟ್ಕೊಂಡು ಹುಡುಕಿದ್ರೆ ಖಂಡಿತ ಸಿಗುತ್ತೆ ಅಂತ ಅವಳು ಹೇಳಿದ್ಲು. ಅದೇ ರೀತಿ ನಾನು ಒಂದು 3-4 ಸತಿ ಮಾಡಿನಿ. ಎಲ್ಲೋ ಇಟ್ಟು ಎಲ್ಲೆಲ್ಲೋ ಹುಡುಕಿ ಸಿಗ್ತಾನೆ ಇರ್ತಿಲ್ಲ. ಸೊ ಇವಾಗಲೂ ಮೊನ್ನೆನೂ ಅಷ್ಟೇ ಮನೆಯಲ್ಲೇ ಗಂಟು ಹಾಕ್ಕೊಂಡು ಡ್ರೆಸ್ಗೆ ಗಂಟು ಹಾಕ್ಕೊಂಡು ನಡಿ ಹೋಗಿ ಹುಡ್ಕೋಣ ಅಂತ ಹೋಗಿದ್ದು ನನ್ನ ಹಸ್ಬೆಂಡ್ನ ಕರ್ಕೊಂಡು. ಸೊ ಫೈನಲಿ ಸಿಕ್ತು. ಸೊ ಅವಾಗ ಮತ್ತೆ ನಂಬಿಕೆ ಜಾಸ್ತಿ ಆಯಿತು. ಸೊ ಈ ಥರ 3-4 ಸತಿ ಆಗಿದೆ ನನಗೆ. ಗಂಟು ಕಟ್ಕೊಂಡು ನಾನು ಎಲ್ಲ ವಸ್ತುಗಳನ್ನ ಹುಡುಕಿದ್ದೀನಿ, ಸಿಕ್ಕಿದೆ. ಸೊ ನಿಮಗೂ ಏನಾದ್ರು ನೀವೆಲ್ಲೋ ಇಟ್ಟು ನೀವು ಬೇರೆ ಕಡೆ ಹುಡುಕ್ತಾ ಇದ್ದರೆ ಗಂಟು ಕಟ್ಕೊಂಡು ಹುಡುಕಿ, ಖಂಡಿತ ಸಿಗುತ್ತೆ. ಅಥವಾ ಕಳೆದೋಗಿದ್ರೆ ಅದು ಕೂಡ ಸಿಗುತ್ತೆ ಅಂತ ಹೇಳ್ತೀನಿ. ಗೊತ್ತಿಲ್ಲ ಅದು, ಬಟ್ ನನಗಂತೂ ಸಕ್ಸಸ್ ಆಗಿದೆ ಆ ವಿಷಯದಲ್ಲಿ. ಸೊ ನಿಮಗೂ ಏನಾದ್ರು ಯೂಸ್ ಆದರೆ ಮಾಡಿ ನೋಡೋದ್ರಲ್ಲಿ ಏನು ಕಳ್ಕೊಳ್ಳೋದು ಏನು ಇಲ್ವಲ್ಲ. ಸೊ ಇವಾಗ ಅದಕ್ಕೋಸ್ಕರ ಇವಾಗ ಈ ಸರನ ಕೊಟ್ಟು ಬೇರೆ ಸರನ ತಗೊಂಡು ಬರಬೇಕು. ಅದಕ್ಕೆ ಗೋಲ್ಡ್ ಶಾಪಿಂಗಿಗೆ ಹೋಗ್ತಾ ಇರೋದು. ಇಷ್ಟು ಹೇಳಬೇಕಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಹೊರಟಿದ್ದೀನಿ. ಸೊ ನನಗೆ ಒಂದು ಕಡೆ ಬೇಜಾರು, ಇವಾಗ ಇಷ್ಟು ದಿವಸದಿಂದ ಈ ಸರ ಹಾಕೊತಾ ಇದ್ದೀನಿ, ಇವಾಗ ಕೊಡಬೇಕಲ್ಲಪ್ಪ ಅಂತ. ಬಟ್ ಆಪ್ಷನ್ನೇ ಇಲ್ಲ, ಕೊಡಲೇಬೇಕು. ಮತ್ತೆ ಎಲ್ಲರೂ ಕಳೆದೋದ್ರೆ ಏನು ಮಾಡೋದು, ಲಕ್ಷಾಂತರ ರೂಪಾಯಿ ಇದಲ್ವಾ, ದುಡ್ಡಲ್ವಾ, ಅದಕ್ಕೋಸ್ಕರ. ಓಕೆನಾ ಗೈಸ್? ಸೊ ನಾನು ಯಾವ ಪ್ಯಾಟ್ರನ್ ತೊಗೊಂಡೆ ಅಂತೆಲ್ಲ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆಮ್ಮ? ಡೈಮಂಡ್ ಅಂತ ಕಾಣಲ್ವಾ? ಕಾಣುತ್ತೆ, ಸ್ವಲ್ಪ ಚಿನ್ನ ಇತ್ತು ಕಾಣುತ್ತೆ. ಇದು ಸೇಮ್ ಪ್ಯಾಟ್ರನ್ ಎಲ್ಲ ಬರುತ್ತೆ, ಕರಿಮಣಿ ಕಾಣುತ್ತೆ. ಇದು ಹೆಂಗಿದೆ ಶಿಲ್ಪ? ಚೆನ್ನಾಗಿದೆ. ಏನಂತಾಗ ಅದೇ ಥರದ್ದಾದ್ರೆ ಇದು ಎಷ್ಟು ಗ್ರಾಮ್ ಇದೆ? ಆದರೆ ದೊಡ್ಡ ಜುವಾಲೆಗೆ ಸರಿ ಹೋಗುತ್ತೆ. ನಿಧಾನ ಚಿಪ್ಪಲ್ಲ ಬಿಚ್ಚಬಾರ್ದು. ಇದು ಎಷ್ಟು ಗ್ರಾಮ್ ಇದೆ? ಬ್ಯಾಕ್ ಸೈಡ್ 5 ಗ್ರಾಮ್. ಅದೇ ಇದು ಸೇಮ್ ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ ಅದೇ. ಸ್ವಲ್ಪ ಜಾಸ್ತಿ ಇದೆ. ಬ್ಲ್ಯಾಕ್ ಬೀಡ್ಸು ಇದೆ, ಕಮ್ಮಿನೇ ವೆಯ್ಟು 7 ಗ್ರಾಮ್ಸು. ಸಪ್ರೇಟ್ ಪೆಂಡೆಂಟ್ ತಗೋಬೇಕು. ನಮ್ಮ ಥರ ಇದೆಯಲ್ಲ ಆ ಥರ 7 ಗ್ರಾಮ್ಸ್. ನಮ್ಮ ಪ್ಯಾಟರ್ನ್ ಇದೆಯಲ್ಲ, ಇದಕ್ಕೆ $1 ಬೇರೆ ಎಕ್ಸ್ಟ್ರಾ ತಗೋಬೇಕು. ಸೇಮ್ ನಿಮ್ಮ ಥರ ಸೇಮ್. ಅದು ಚೆನ್ನಾಗಿದೆ ಶ್ರುತಿ, ತಗೋದನ್ನೇ ಈಗ ಹಾಕೊಂಡಿದ್ದೆ, ಚೆನ್ನಾಗಿದೆ. ಫೈನಲ್ ಚೆನ್ನಾಗಿದೆ ಕಣ, ಅದೇ ಮತ್ತೆ ಬಿಚ್ಚಕ್ಕೆ ಹೋಗ್ಬೇಡ, ಹಾಕ್ಕೊಂಡು ಇದೆಲ್ಲ ಇಷ್ಟ ಆಗುತ್ತೆ ನೋಡಿ. ಅದನ್ನ ಎಷ್ಟು ಹಾಕೊಂತೀರ?
ಇದನ್ನೆಲ್ಲ ತೆಗೆದಿಟ್ಬಿಡಿ ಸಾಕು. ತಗೊಳ್ಳಿ, ಇದು ಫೈನ್. ಅದೆಲ್ಲ ಆಯಿತು. ಒರಿಜಿನಲ್ 100-200 ರೂಪಾಯಿ. ಇದೆಲ್ಲ ಇಟ್ಟಿರ್ತೀವಿ. ಇವತ್ತು ಎಷ್ಟಿದೆ ರೇಟು? ಚೆನ್ನಾಗಿದೆ. ನಾನು ಹಳೆ ಸರನ ಕೊಟ್ಬಿಟ್ಟು ಹೊಸ ಸರ ತೊಗೊಂಡಿರೋದ್ರಿಂದ ಜಾಸ್ತಿ ದುಡ್ಡು ಏನು ಕೊಟ್ಟಿಲ್ಲ, ಸ್ವಲ್ಪ ಅಷ್ಟೇ ಕೊಟ್ಟಿದ್ದು. ಆ್ಯಂಡ್ ಮಮ್ಮಿ ಅಲ್ಲಿಂದ ಮನೆಗೆ ಹೋದರು. ನಾನು ಸಹ ಮನೆಗೆ ಬರ್ತಾ ಗಾಡಿಯಲ್ಲಿ ಚಾಟ್ಸ್ ಅಂಗಡಿ ನೋಡಿದ ತಕ್ಷಣವೇ ಮನೆಗೂ ಸಹ ಚಾಟ್ಸ್ ತೊಗೊಂಡು ಹೋಗೋಣ ಮತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬೇಲ್ಪುರಿನ ಪಾರ್ಸಲ್ನ ಮಾಡಿಸ್ಕೊಂಡೆ. ಬೇಲ್ಪುರಿ ತಂದಿದ್ದೀನಿ ಇವತ್ತು. ಮೊನ್ನೆ ಮಸಾಲೆ ತಂದಿದ್ನಲ್ಲ, ಇವತ್ತು ಬೇಲ್ತ ತಿನ್ನಲ್ಲ. ಏಕೆ? ಮೊಸರನ್ನ ಆಮೇಲೆ. ಸೊ ನನ್ನ ಹಸ್ಬೆಂಡ್ಗೆ ಪಾರ್ಸಲೆಲ್ಲ ಇಷ್ಟ ಆಗಲ್ಲ, ಅಂಗಡಿಗೆ ಹೋಗಿ ತಿನ್ನಬೇಕು. ನಮ್ಮ ಅತ್ತೆಗೆ ಅಂಗಡಿಗೆ ಹೋಗಿ ತಿನ್ನೋಕ್ಕೆ ಬರೋದೇ ಇಲ್ಲ. ಅವರು ನಾವಷ್ಟೇ ತಿನ್ಕೊಂಡು ಬರ್ತೀವಿ, ಅವರಿಗೆ ಪಾರ್ಸಲ್ ತೊಗೊಂಡು ಬರ್ತೀವಿ. ಸೊ ಅವಾಗ ಅವರಿಗೆ ಚಾಟ್ಸ್ ತೊಗೊಂಡು ಬಂದು ಕೊಡ್ತಾ ಇರ್ತೀನಿ. ನೋಡಿ, ಸೇಮ್ ಹಂಗೆ ಇರೋದು ಅಲ್ವಾ? ಚೆನ್ನಾದ? ಚೆನ್ನಾಗಿ. ಇಲ್ಲ, ಸೇಮೆ.